ನಿಮ್ಮ ಮನೆಗೆ ನಾನು ಸರಿ ಹೋಗ್ತೀನಾ ಇಲ್ವಾ ಅಂತ ನನ್ನ ಎಲ್ಲ ಥರದ ಪರೀಕ್ಷೆಯನ್ನು ಇಟ್ಟು ನೋಡಿದ್ರಿ. ಅವಾಗ ಏನಾಗಿತ್ತು ನಿಮ್ಮ ಕಟ್ಟುಪಾಡುಗಳು? ನಾನು ಶ್ರೀಕರ್ನ ಮದುವೆ ಮಾಡ್ಕೊಳ್ಳೋಣ ಅಂತ ಬಂದಿದ್ದು, ಆದರೆ ಕೃಷ್ಣನ ಮದುವೆ ಮಾಡಿಕೊಂಡೆ. ಅವಾಗ ಏನಾಗಿತ್ತು? ಈ ಮನೆ ಕೀರ್ತಿ, ಪ್ರತಿಷ್ಠೆ, ಗೌರವ, ಮರ್ಯಾದೆ ಈ ಮನೇಲಿ ಅವನಿ ಎಲ್ಲಾ ತರದ ತಪ್ಪುಗಳನ್ನ ಮಾಡಿದಾಳೆ. ಆವಾಗ 10 ಜನ ಅನ್ಕೊಳ್ಳುವಂತ ಮಾತುಗಳು ನಿಮ್ ಕಿವಿಗೆ ಬೀಳಿಲ್ವಾ? ಅವನಿಗೆ ಸಪೋರ್ಟ್ ಮಾಡೋದಕ್ಕೋಸ್ಕರ ಅಲೇಖ್ಯಾಗೆ ಹೇಗ್ ನೋವು ಕೊಡ್ತೀರಾ? ಮದ್ವೆಗೂ ಮುಂಚೆ ನಾನ್ ನಿಮ್ ಮನೆಗೆ ಬಂದಿದ್ದು ತಪ್ಪಲ್ಲ ಅಂದ್ಮೇಲೆ ಅಲೇಖ್ಯ ಬಂದಿದ್ದು ತಪ್ಪು ಹೇಗಾಗುತ್ತೆ? ನ್ಯಾಯವಾಗಿ ನೀವೇ ಯೋಚನೆ ಮಾಡಿ. ನ್ಯಾಯದ ಬಗ್ಗೆ ನಿಹಾರಿಕನೇ ಮಾತಾಡಬೇಕು. ಮತ್ತೆ ಆವಾಗಂದ್ರೆ ಶ್ರೀಕರ್ಗೆ ಅವನಿ ಜೊತೆ ಮೊದಲೇ ಮದುವೆ ಆಗಿದೆ ಅನ್ನೋ ವಿಷಯ ನಮ್ಗೆ ಯಾರಿಗೂ ಗೊತ್ತಿರಲಿಲ್ಲ. ಅದಕ್ಕೆ ಹಾಗೆ ಮಾಡಿದ್ದು. ನೀವು ಎಷ್ಟಾದರೂ ಹೇಳಿ, ನಾನು ಇಲ್ಲೇ ಇರಬೇಕು ಅಂತ ಬಂದಿದ್ದೀನಿ, ಇರ್ತೀನಿ ಅಷ್ಟೇ. ಮದುವೆಗೂ ಮುಂಚೆ ನಾನು ನಿಮ್ಮ ಮನೇಲಿ ಇರೋದು ತಪ್ಪಲ್ವೇ ಅಲ್ಲ. ಇಬ್ರು ಸೇರಿ ಏನೋ ಪ್ಲಾನ್ ಮಾಡಿದ್ದಾರೆ. ಅದಕ್ಕೆ ಅಲೇಖ್ಯ ಇಷ್ಟು ಧೈರ್ಯ ಮಾಡಿರೋದು. 15 ದಿನನೇ ಅಲ್ವಾ, ಇದ್ರೆ ಏನಾಗುತ್ತೆ ಬಿಡಿ ಅತ್ತೆ. ಇಷ್ಟು ಜನ ಇದ್ದೀವಿ, ಒಬ್ಳು ಯಾರಿಗೆ ಭಾರ ಅಂತ. ನೀವಿಲ್ಲ ಆಗಲ್ಲ ಅಂದ್ರೆ ನಿಮ್ ಯಜಮಾನಿಕೆನೇ ಹೋಗುತ್ತೆ. ನಿಹಾರಿಕಾ ಕೇಳಿದ ಲಾಜಿಕ್ ಪ್ರಕಾರ ಅಂತೂ ನೀವು ಅಡ್ಡಿ ಮಾಡೋದಕ್ಕೆ ರೂಲ್ಸ್ ಒಪ್ಕೊಳ್ಳಲ್ಲ ಅತ್ತೆ. ಎಲ್ಲಾರ ವಿಷಯದಲ್ಲೂ ಸಮಾನವಾಗಿ ಇರ್ತೀವಿ ಅಂತ ಹೇಳಿದ್ರಿ ಅಲ್ವಾ? ಅಲೇಖ್ಯ ಇರೋದಕ್ಕೆ ನೀವು ಅಭ್ಯಂತರ ತೋರಿಸ್ಬೇಡಿ. ಮತ್ತೆ ಎಲ್ಲರೂ ಹೇಳಾದ್ಮೇಲೆ ಅತ್ತೆ ಮಾವ ಮಾತ್ರ ಏನಂತಾರೆ? ಹೌದು, ಎಲ್ಲರೂ ಕಾಣಿಸ್ತಿದ್ದೀರಾ. ನನ್ನ ಶ್ರೀಕರ್ ಎಲ್ಲಿದನೋ ಹೇಳು ಅವನಿ ಅಕ್ಕ. ಮೇಲ್ಗಡೆ ರೂಮಲ್ಲಿದ್ದಾರೆ. ಕಾಫಿ ಬೇಕು ಅಂತ ಕೇಳಿ ತುಂಬಾ ಹೊತ್ತಾಯ್ತು. ನಾನು ಹೋಗಿ ಕಾಫಿ ಕೊಟ್ಟು ಬರ್ತೀನಿ. ನಾನು ಹೀಗೆ ಸಡನ್ ಸರ್ಪ್ರೈಸ್ ಕೊಟ್ಟಿದ್ದಕ್ಕೆ ನೀವು ಸಂತೋಷ ಪಡ್ತೀರಾ ಅನ್ಕೊಂಡಿದ್ದೆ. ಇಷ್ಟು ಡಿಸಪಾಯಿಂಟ್ ಆಗ್ತೀರಾ ಅಂತ ಅನ್ಕೊಂಡಿರ್ಲಿಲ್ಲ ಅತ್ತೆ. ನನಗೆ ಗಂಡ ಆಗೋನಿಗೆ ನಾನೇ ತಗೊಂಡು ಹೋಗ್ಕೊಡ್ತೀನಿ. ಯಾವಾಗಿಂದನೋ ಸೇವೆ ಮಾಡಬೇಕು ಅನ್ಕೊಂಡಿದ್ದೆ. ನಿನ್ ಮೇಲೆ ಅವ್ರಿಗಿನ್ನೂ ಮನ್ಸಲ್ಲಿ ಪ್ರೀತಿ ಸತ್ತೋಗಿಲ್ಲ. ಆ ಮನ್ಸನ್ನ ನಾನು ಪೂರ್ತಿಯಾಗಿ ಬದಲಾಯಿಸ್ತೀನಿ. ಓಕೆನಾ ಅಕ್ಕ? ನೀನೇನೋ ನನ್ನ ರೂಮಲ್ಲಿ ನಿನ್ನ ಮನ್ಸೊಳಗಡೆ, ನಿನ್ನ ಹೃದಯದೊಳಗಡೆ ಬರುವಂತವಳು ನಾನು. ರೂಮ್ ಒಳಗಡೆ ಬಂದ್ರೆ ತಪ್ಪೇನಿದೆಯಮ್ಮ? ಬಂದಿದ್ದೀನಿ ಶ್ರೀಕರ್, ನಿನಗೋಸ್ಕರ ಬಂದಿದ್ದೀನಿ. ನನ್ನ ಅತ್ತೆ ಮನೆಗೆ ಬಂದಿದ್ದೀನಿ. ನಾವಿಬ್ರು ಒಂದಾಗೋ ದಿನ ತುಂಬ ದೂರದಲ್ಲಿ ಏನಿಲ್ಲ. ಅಲ್ಲಿವರೆಗೂ ನಾವಿಬ್ರು ಪ್ರೀತಿಸೋಣ, ಇಬ್ರು ಹೊಸ ಜೀವನನ ಶುರು ಮಾಡೋಣ. ಶುರು ಮಾಡೋಣ ಶ್ರೀಕರ್. ಅಲೇಖ್ಯ, ಬಿಡು ಬಿಡು. ಬಿಡಲ್ಲ. ಬಿಡು.
ಬಂದ್ಬಿಟ್ಯಾ? ನಿನ್ನ ಕಾಲ್ಗೆಜ್ಜೆಗಳ ಶಬ್ದ, ನಿನ್ನ ಕೈ ಬಳೆಗಳ ಶಬ್ದ ಕೇಳಿಸ್ತಿದ್ದ ಹಾಗೇನೆ ನನ್ನ ಹೃದಯಕ್ಕೆ ಅರ್ಥ ಆಗೋಗುತ್ತೆ ನನ್ನ ಅರ್ಧಾಂಗಿ ಬಂದಿದ್ದಾಳೆ ಅಂತ. ನೀನು ಈ ಮಾತನ್ನ ಅವನಿ ಬಗ್ಗೆ ಹೇಳ್ತಿದ್ಯಾ, ಆದ್ರೆ ನಾನು ನನಗನ್ವಯಿಸ್ಕೋತಿದ್ದೀನಿ. 24 ಗಂಟೆಯಲ್ಲಿ ಪ್ರತಿ ಸೆಕೆಂಡ್ ಕೂಡ ನಾನು ನಿನ್ನ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತೀನಿ. ಅದಕ್ಕೆ ನನ್ನ ಮನ್ಸು ತುಂಬ ನೀನೇ ತುಂಬಿಕೊಂಡಿದ್ಯಾ. ನಿನ್ನ ಬಿಟ್ಟು ನಾನು ಇರೋದಿಲ್ಲ ಅವನಿ, ನೀನೇ ನನ್ನ ಪ್ರಾಣ. ಮಾತಾಡ್ದೇನೆ ಸೈಲೆಂಟ್ ಆಗಿದೆಯಲ್ಲ ಯಾಕೆ? ಇಷ್ಟೊತ್ತಿಗೆ ಬಾವ ಬಾವ ಅಂತ 10 ಸಲ ಕರಿತಿದ್ದೆ ಅಲ್ವಾ? ನೀನು ಕೊಡೋ ಕಾಫಿ ಅಮೃತದ ಹಾಗಿರುತ್ತೆ. ಸರಿ, ಕಾಫಿ ಕೊಡು. ನೀನು ಯಾಕೆ ಬಂದೆ? ಅಷ್ಟಕ್ಕೂ ನೀನು ನಮ್ಮನೇಲಿ ಏನು ಮಾಡ್ತಿದ್ಯಾ? ಯಾಕೆ ಬಂದಿದ್ಯಾ? ನಮ್ಮನೆ ಆಗುತ್ತೆ ಅಲ್ವಾ, ಅದಕ್ಕೆ 15ನೇ ತಾರೀಕುವರೆಗೂ ಇರೋಣ ಅಂತ ಬಂದಿದ್ದೀನಿ. ಹೆಂಡತಿ ಆಗೋಳೆ ಆಗಿರೋದಕ್ಕೆ ನಿಮಗೆ ಕಾಫಿ ತಗೊಂಡು ಬಂದಿದ್ದೀನಿ. ಇನ್ಮುಂದೆ ನಿಮಗೆ ಕಾಫಿ ಕೊಡೋಳು ನಾನೇ, ಸ್ನಾನಕ್ಕೆ ನೀರಿಡೋದು ನಾನೇ, ಟವಲ್ ಕೊಡೋದು ನಾನೇ, ನಿಮ್ಮೆಲ್ಲ ಸೇವೆಯನ್ನು ನಾನೇ ಮಾಡ್ತೀನಿ ರೀ. ಅವನಿ ಬಗ್ಗೆ ಜಾಸ್ತಿ ಯೋಚನೆ ಮಾಡಬೇಡಿ, ಮರ್ತ್ಬಿಡಿ. ಕಾಫಿ ತಗೊಳ್ಳಿ. ಬೇಕಾಗಿಲ್ಲ. ಆದರೂ ನಾನು ಅವನಿ ಹತ್ರ ಕಾಫಿ ತಗೊಂಡು ಬಂದಿದ್ದು. ಅವನೇ 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 ನಿನ್ ಜೊತೆ ಮಾತಾಡಬೇಕಾಗಿರೋ ವಿಷಯಗಳು ತುಂಬಾ ಇದೆ. ನನ್ನ ಜೊತೆ ಬನ್ನಿ. ಏಯ್ ಬಿಡು. ಬನ್ನಿ. ಏಯ್ ಅಲಕ್ಯ. ಊರೆಲ್ಲ ಸೂರ್ಯ ಹೋದ್ಮೇಲೆ ಊರ್ ಬಾಗ್ಲು ಹಾಕಿದ್ರು ಅಂದ ಹಾಗಿದೆ ಅವನಿ ಮಾಡ್ತಿರೋ ಕೆಲ್ಸ. ನಾನೇನ್ ಮಾಡ್ದೆ ಅದಕ್ಕೆ? ಯಾವ ಕೆಲ್ಸಾನು ಪೂರ್ತಿಯಾಗಿ ಮಾಡಲ್ಲ. ಅದೇ ನಿನ್ನ ಹತ್ರ ಸಮಸ್ಯೆ. ಅಲಕ್ಯ ಬಿಡು. ಏನು ಮಾತಾಡ್ದೇನೆ ಬನ್ನಿ. ಅಯ್ಯೋ ಲೇ, ಏನೋ ಮಾಡ್ದೆ ಆ ಹುಡುಗಿಗೆ? ಮೊದಲನೇ ದಿನನೇ ಪಂಚಾಯಿತಿಯಲ್ಲಿ ನಿಲ್ಸೋ ಹಾಗೆ ನೀನು ನಿಲ್ಸಿದಾಳಲ್ಲ. ಕಾಫಿ ಕೊಡ್ತೀನಿ ಅಂತ ಹೋದಿಯಲ್ಲ, ಮತ್ ಹೀಗೆ ಯಾಕೆ ಹೇಳ್ಕೊಂಡ್ ಬಂದೆ? ನೀನು ಮಾತ್ ತಪ್ತಿದೀಯಾ. ನಿಮ್ ಮದ್ವೆ ಮಾಡಿಸ್ತೀನಿ ಅಂದೆ, ಅದೇ ಮಾತ್ ಮೇಲೆ ಇದ್ದೀನಿ. ಮತ್ತೆ ಮಾತ್ ತಪ್ತಾ ಇದ್ದೀನಿ ಅಂತಿದ್ಯಲ್ಲ, ನಾನೇನ್ ಮಾಡ್ದೆ? ಇವರು ನಿನ್ ಬಗ್ಗೆನೇ ಮಾತಾಡ್ತಿದ್ದಾರೆ, ನಿನ್ ಬಗ್ಗೆನೇ ಯೋಚನೆ ಮಾಡ್ತಿದ್ದಾರೆ. ನಿನ್ ಕೈಯಲ್ಲಿ ಕಾಫಿ ಕೊಟ್ರೆ ಸೂಪರ್ ಅಂತೆ, ಅಮೃತ ಅಂತೆ. ಆ ಕಾಫಿಲಿ ಏನ್ ಬೆರೆಸ್ತೀಯೋ ಏನೋ. ಪ್ರೀತಿಯಿಂದ ಇಷ್ಟದಿಂದ ಮಾಡ್ತೀನಲ್ವಾ, ಅದಕ್ಕೆ ನನ್ ಭಾವಂಗೆ ಅಮೃತ ಅನ್ಸತ್ತೆ. ನಾನು ಕೂಡ ನಾಳೆಯಿಂದ ಅಷ್ಟೇ ಪ್ರೀತಿಯಿಂದ ಅಷ್ಟೇ ಇಷ್ಟದಿಂದ ಮಾಡ್ತೀನಿ. ಏನಂತನೋ ನೋಡ್ತೀನಿ. ಎಂತ ದಾರುಣ ಅಂದ್ರೆ ನನ್ನ ನೋಡಿ ಶಾಕ್ ಆದ್ರೆ ಹೊರತು ಒಂದ್ ಸ್ವಲ್ಪ ನಗು ಕೂಡ ಬರ್ಲಿಲ್ಲ. ಜೊತೆಗೆ ಯಾಕೆ ಬಂದೆ ಅಂತ ಕೇಳಿದ್ರು. ಅಲಕ್ಕಿನ ನಮ್ಮನೆಗೆ ಬರೋಕ್ ಯಾಕೆ ಬಿಟ್ರಿ ಅಮ್ಮ? ಲೇ, ಆ ವಿಷಯದ ಮೇಲೆ ದೊಡ್ಡ ಗಲಾಟೆನೇ ನಡೀತು. ಅಮ್ಮ ಅಪ್ಪ ಕೂಡ ವಾತ್ಸೋಕ್ಕಾಗದೆ ಸೈಲೆಂಟ್ ಆಗೋದ್ರು. ಲವ್, ನಿಂಗೋಸ್ಕರ ಹುಡುಗಿರು ಈ ಥರ ಹೊಡೆದಾಡ್ತಾ ಇದ್ದಾರಲ್ಲೋ. ಕೆಲವು ಜನ ಕೆಲವು ಮಚ್ಚ ಇಟ್ಕೊಂಡು ಹುಡ್ತಾರೆ ಕೃಷ್ಣ. ಅವ್ರಿಗೆ ಫಾಲೋವಿಂಗ್ ಮಾಮೂಲಿ ಆಗಿರಲ್ಲ. ನೀನ್ ಏನೇ ಹೇಳಿದ್ರು ಅಲೈಖ್ಯ ಮಾತ್ರ ನಮ್ಮನೇಲೇ ಇರ್ಬೇಕು ಅಂತ ನಿರ್ಧಾರ ಮಾಡಿದಾಳೆ. ಅಮ್ಮ ನೀವೇನು ಮಾತಾಡ್ತಿಲ್ವಲ್ಲ ಯಾಕೆ? ಪರಿಸ್ಥಿತಿಗಳಿಗೆ ತಲೆ ಬಗ್ಸಿ ಮೂಗಿ ಆಗೋಗಿದ್ದೀನಿ ಕಣೋ. ಏನ್ ಮಾಡ್ಬೇಕು ನನ್ಗೆ ಅರ್ಥ ಆಗ್ತಿಲ್ಲ. ಮನೆಗೆ ಹಿರಿಯರಾಗಿದ್ರು ನಮ್ಮ ಮಾತಿಗೂ ಅವಾಗ ಬೆಲೆ ಇಲ್ದಂಗೆ ಆಗೋಗುತ್ತೆ. ಅಲಕ್ಯ, ನಿನ್ನ ಹೆಂಡತಿಯಾಗಿ ಊಹಿಸ್ಕೊಳ್ಳೋದಕ್ಕೂ ನನ್ನ ಕೈಲಿ ಆಗ್ತಿಲ್ಲ. ನಿನ್ನ ನನ್ನ ಲೈಫ್ ಪಾರ್ಟ್ನರ್ ಆಗಿ ಒಪ್ಕೊಳಕ್ಕಾಗಲ್ಲ. ನೀನು ನಿನ್ನ ದಾರಿ ನೋಡ್ಕೊಂಡ್ರೆ ಚೆನ್ನಾಗಿರತ್ತೆ. ನೋಡಿದ್ರ ಎಷ್ಟು ಕ್ರೂರವಾಗಿ ಮಾತಾಡ್ತಿದ್ದಾನೆ. ಇದಕ್ಕೆಲ್ಲ ಕಾರಣ ಅವನೇನೆ ಅಲ್ವಾ? ಭಾವ ನನ್ ಬಗ್ಗೆ ಯೋಚನೆ ಮಾಡ್ತಿದ್ರೆ ಅದಕ್ಕೆ ನಾನ್ ಹೇಗ್ ಜವಾಬ್ದಾರಿ ಆಗ್ತೀನಿ ಅಲೇಖ್ಯ? ಅವ್ರ ಮನ್ಸು ಅವ್ರ ಇಷ್ಟ. ಅವ್ರ ಮನ್ಸಲ್ಲಿ ನನಗ್ ಸ್ಥಾನ ಇದೆ. ಅದಕ್ಕೆ ನಾನೇನ್ ಮಾಡ್ಲಿ? ಮದ್ವೆ ಮಾಡ್ತೀನಿ ಅಂತೀಯ,
ಶ್ರೀಕರ್ ಮನ್ಸಲ್ಲಿ ಸ್ಥಾನ ಇದೆ ಅಂತೀಯ? ಕ್ಲಾರಿಟಿ ಮಿಸ್ ಆಗ್ತಿದೆ ಅವನಿ. ಅವನಿ ಅಲೇಖ್ಯಾಗೆ ಬೇಕು ಅಂತಾನೆ ಕಷ್ಟ ಕೊಡ್ತಿದ್ದಾಳೆ. ಅಯ್ಯೋ, ಹೇಳ್ತಿದ್ರೆ ಅರ್ಥ ಆಗ್ತಿಲ್ವಾ ನಿಮಗೆ? ಭಾವಂಗೆ ನನ್ ಕಂಡ್ರೆ ಇಷ್ಟ ಅಂದ್ಮೇಲೆ ಅವ್ರ ಇಷ್ಟನ ನಾನು ಹೇಗ್ ಬೇಡ ಅನ್ಲಿ? ಇಷ್ಟನ ಕೊಂದು ಬಿಡು ಅಂದ್ರೆ ನಾನ್ ಹೇಳಿದ ಮಾತ್ರಕ್ಕೆ ಕೊಂದ್ಬಿಡ್ತಾರಾ? ಸರಿ, ನಿಮ್ ಎಲ್ರ ಮುಂದೆನೆ ನನ್ ಮೇಲಿರೋ ಇಷ್ಟನ, ಪ್ರೀತಿನ, ಅಭಿಮಾನನ ಸಾಯಿಸ್ಕೋ ಅಂತ ಹೇಳ್ತೀನಿ. ಏನಂತಾರೋ ನೀವೇ ಕೇಳಿಸ್ಕೊಳ್ಳಿ. ಬಾವಾ, ಇನ್ನು ನೀನು ನನ್ನ ಪೂರ್ತಿಯಾಗಿ ಮರ್ತ್ಬಿಡು. ಅದು ಹೇಗಾಗತ್ತೆ? ನಾನು ಬದುಕಿರೋವರೆಗೂ ಹಾಗಾಗಲ್ಲ. ಅಬ್ಬಬ್ಬಬ್ಬಬ್ಬಬ್ಬಬ್ಬ, ಇಬ್ರು ಅದೇನ್ ನಾಟಕ ಮಾಡ್ತಿರೋ? ಅಲೇಖ್ಯ, ಬಾವ ನನ್ನ ಬಗ್ಗೆ ಮಾತಾಡ್ತಾ ಇರೋದಕ್ಕೆ ನಿನಗೆ ತಡ್ಕೊಳಕ್ಕಾಗ್ತಿಲ್ಲ. ಇನ್ಮೇಲಿಂದ ಇಲ್ಲೇ ಇರ್ತೀನಿ ಅಂತಿದ್ಯಾ. ನಾಳೆಯಿಂದ ನಿನ್ ಪರಿಸ್ಥಿತಿ ಹೇಗಿರತ್ತೋ ಏನೋ. ಏನಾಗತ್ತೆ? ಏನಾಗತ್ತಾ? ಈಗ ನಿಂಗೆ ಕ್ಲಿಯರ್ ಆಗಿ ಅರ್ಥ ಆಗೋ ಹಾಗೆ ಹೇಳ್ತೀನಿ ಕೇಳು. ಬಾವಾ, ನೀನ್ ಆ ಕಡೆ ಹೋಗು ಹೋಗು. ನಾಳೆ ದಿನ ಬಾವ ಬಾತ್ರೂಮಿಂದ ಅವನಿ ಟವಲ್ ಬೇಕು ಅಂತ ಕೇಳ್ದ ಅಂತ ಅನ್ಕೋ. ನಾನ್ ತಗೊಂಡ್ ಹೋಗಿ ಕೊಟ್ಟೆ ಅಂತ ಅನ್ಕೋ. ಬಾವ ಕೇಳು ಬೇಕಿದ್ರೆ. ಅವನಿ, ಟವಲ್ ಕೊಡು. ನಾಚಿಕೆ ಆಗ್ತಿದೆ ಬಾಮೈದ. ಬಾವ ನನ್ ಕೈ ಹಿಡ್ಕೊಂಡು ಹಾಗ್ ಬಾತ್ರೂಮ್ ಒಳಗೆ ಎಳ್ಕೊಂಡ ಅನ್ಕೋ. ಅದನ್ನ ಮಿಸ್ ಆಗಿ ನೀನ್ ನೋಡ್ದೆ ಅನ್ಕೋ. ತಡ್ಕೊಳಕ್ಕಾಗತ್ತಾ ಅಲೇಖ್ಯ? ಆಗಾಗ ನಾನು ಅಡ್ಗೆ ಮನೇಲಿ ಇರ್ಬೇಕಾದ್ರೆ ಬಾವ ಬಂದು ಏನ್ ಮಾಡ್ತಾನೆ ಗೊತ್ತಾ? ಬಾವ ಹಾಗೆ ಸಿನಿಮಾದಲ್ಲಿ ತೋರಿಸೋ ಹಾಗೆ ತಪ್ಕೊಂತ ಇರ್ತಾನೆ. ಅದನ್ನ ನೋಡಿ ನೀನು ತಡ್ಕೊಳಕ್ಕಾಗತ್ತಾ? ಇಲ್ಲಿ ನೋಡಿ, ಇಲ್ಲಿ ನಿಮ್ ಸಿನಿಮಾನೆಲ್ಲ ತೋರಿಸ್ಬಿಡಿ. ದೊಡ್ಡವ್ರಿದ್ದಾರೆ, ಅದ್ ಕಾಣಿಸಲ್ವಾ ನಿಮಗೆ? ನೀನು ಅಡುಗೆ ಮನೇಲಿ ಕೂಡ ಬಿಡ್ತಿಲ್ವಾ ಬಾಮೈದ? ಶ್ರೀಕರ್ ಅವರೇ, ಸಾಕ್ ನಿಲ್ಸಿ. ಅವನಿ ಡೈಲಾಗ್ ಅಲ್ಲಿ ಹೇಳಿದ್ರೆ ನಿನಗೆ ಅರ್ಥ ಆಗಲ್ಲ ಅಂತ ಆಕ್ಷನ್ ಮಾಡಿ ಬೇರೆ ತೋರಿಸ್ತಿದ್ದಾಳೆ. ನೋಡಿದ್ಯಾ, ನಿನಗೆ ತಡ್ಕೊಳ್ಳೋದಕ್ಕೆ ಆಗ್ತಿಲ್ಲ. ಅಂದ್ರೆ ಅಲೇಖ್ಯನ್ಗೆ ತೊಂದರೆ ಕೊಡೋದಕ್ಕೆ ಬೇಕು ಅಂತಾನೆ ಮಾಡ್ತೀರಾ? ಹಾಗೇನು ಮಾಡಲ್ಲ. ನಿಮ್ಮಿತಿಲ್ ನೀವಿದ್ರೆ ಅದೆಲ್ಲ ಯಾಕಾಗುತ್ತೆ? ಉದ್ದೇಶಿಸದೆ ನಡೆಯೋ ಅಂತ ಘಟನೆಗಳು ಅಂತ ಕೆಲವೊಂದಿರತ್ತೆ ಅಕ್ಕ. ಅದು ಆಟೋಮೆಟಿಕ್ ಆಗಿ ನಡೆಯತ್ತೆ. ಛೇ, ನಿಮ್ ಮದುವೆ ಮುಹೂರ್ತ ನಿಶ್ಚಯ ಆಗಿದ್ರು ನಾವಂತೂ ಇಷ್ಟ ಬಂದಾಗೆ ಇರ್ತೀವಿ ಅಂತ ಬೋಧಿಸ್ತಾ ಇದ್ದಾಳ ಅವಳು. ನನ್ನ ಉದ್ದೇಶನ ನೀವು ಬೇರೆ ತರ ಅನ್ಕೋಬೇಡಿ. ಯಾಕೆ ಅಂದ್ರೆ ಇಷ್ಟು ದಿನ ಪ್ರಾಣಕ್ಕೆ ಪ್ರಾಣವಾಗಿ ಜೊತೆಯಾಗಿದ್ವಿ. ಅದಕ್ಕೆ ಅಂತ ಸನ್ನಿವೇಶಗಳು ನಡೀಬೋದು ಅಂತ ಅಲೇಖ್ಯ ಹತ್ರ ಮೊದಲೇ ಹೇಳ್ತಾ ಇದ್ದೀನಿ. ಈ 15 ದಿನ ಅಂತ ದೃಶ್ಯನ ನೋಡ್ತಾ ನೋವು ಪಡ್ತಾ ಈ ಮನೇಲಿರೋದು ಅಗತ್ಯನಾ? ನಿಮ್ ಮನೆಗೆ ಹೊರಟೋಗು ಅಲೇಖ್ಯ. ನೋಡ್ತೀನಿ, ಸಹಿಸ್ಕೋತೀನಿ, ಖಂಡಿಸ್ತೀನಿ. ನಾನು ಎಲ್ಲದಕ್ಕೂ ಸಿದ್ಧವಾಗೇ ಬಂದಿದ್ದೀನಿ. ಇವ್ರ ಮನ್ಸನ್ನ ಬದಲಾಯಿಸ್ತೀನಿ. ಶೀಘ್ರದಲ್ಲೇ ಶ್ರೀಕರ್ ಅವ್ರನ್ನ ನನ್ನವರನ್ನಾಗಿ ಮಾಡ್ಕೋತೀನಿ. ಮನೆ ಒಳಗೆ ಹೊರತು ಮನೆಯಿಂದ ಹೊರಗಡೆ ಹೋಗಲ್ಲ. ಅವನಿ, ನನ್ನ ಜೊತೆ ಬಾ.
ಅಲೇಖ್ಯ ನಮ್ಮ ಮನೆಗೆ ಬರೋ ಸಾಹಸ ಮಾಡ್ತಾಳೆ ಅಂತ ಅನ್ಕೊಂಡಿರ್ಲಿಲ್ಲಮ್ಮ. ಮನೆಗೆ ಯಾವಾಗ ಎಂತ ಆಪತ್ತಾಗುತ್ತೋ ಅಂತ ತುಂಬಾ ಭಯ ಪಟ್ಕೊಂಡು ಕಾಲ ಕಳೀತಿದ್ದೀನಿ. ಅಲೇಖ್ಯ ರೂಪದಲ್ಲಿ ದೊಡ್ಡ ಅಪಾಯನೇ ಬಂದಿದೆ. 15 ವರ್ಷದ ಹಿಂದಿನ ರುದ್ರಾಣಿ ಸೇಡು ಸಾಯ್ದೇನೆ ಇನ್ನೂ ಜಾಸ್ತಿ ಆಗ್ತಾ ಇದ್ದಿದ್ದಕ್ಕೆ ನಮಗಿಂಥ ಪರಿಸ್ಥಿತಿ ಬಂದಿದೆ. 15 ವರ್ಷಗಳ ಹಿಂದೆ ಅಲೇಖ್ಯ ಮನ್ಸಲ್ಲಿ ಹುಟ್ಟಿದ ಪ್ರೀತಿ ಅನ್ನೋ ಬೆಳೆ ವಿಷವೃಕ್ಷವಾಗಿ ಬೆಳೆದು ನಿಂತಿರೋದಕ್ಕೆ ನಾವು ತಲೆ ತಗ್ಸ್ಬೇಕಾಗಿರೋಂಥ ದೌರ್ಭಾಗ್ಯ ಸ್ಥಿತಿ ಬಂದಿದೆ. ರುದ್ರಾಣಿ ಸೇಡನ್ನು ಕಡಿಮೆ ಮಾಡೋದಕ್ಕಾಗ್ತಿಲ್ಲ, ಅಲೇಖ್ಯ ಬೆಳೆಸ್ಕೊಂಡಿರೋ ವಿಷದ ವೃಕ್ಷನು ಕತ್ತರಿಸೋದಕ್ಕೂ ಆಗ್ತಿಲ್ಲ. ಒಂದು ಕೆಲಸ ಮಾಡೋಣ ಅಂತ ಅನ್ಕೊಂಡಿದ್ದೀನಮ್ಮ. ಏನತ್ತೆ? ಸಿರಿಪುರಕ್ಕೆ ಹೋಗೋಣ ಅನ್ಕೊಂಡಿದ್ದೀನಿ. ರುದ್ರಾಣಿ ಕಾಲನ್ನ ಹಿಡ್ಕೊಂಡು ಬೇಡ್ಕೊಳ್ಳೋಣ ಅಂತಿದ್ದೀನಿ. ಎದುರು ತಿರ್ಗೋ ಅವಕಾಶ ಇಲ್ಲದೆ ಇರೋವಾಗ ಶರಣ ಆಗ್ತೀನಿ ಅಂತ ಕಾಲು ಹಿಡ್ಕೊಂಡ್ರೆ ನಮ್ಮ ಮೇಲೆ ಕರುಣೆ ಇಟ್ಟು ಬಿಟ್ಬಿಡ್ತಾಳೇನೋ ಅಂತ. ವಿಗ್ರಹದ ವಿಷಯ ಅಲ್ದೇನೆ ಬೇರೆ ಯಾವ ವಿಷಯದಲ್ಲಾದರೂ ವೇದವತಿನ ರುದ್ರಾಣಿ ಸೋಲ್ಸೋಕ್ಕಾಗಲ್ಲ. ಆ ವಿಷಯ ರುದ್ರಾಣಿ ಕೂಡ ಗೊತ್ತು. ಅದಕ್ಕೆ ರುದ್ರಾಣಿ ಹತ್ರ ಹೋಗಿ ಅವನಿ ಶ್ರೀಕರ್ನ ಬೇರೆ ಮಾಡಬೇಡ ಅಂತ ಕಾಲು ಹಿಡ್ಕೋತೀನಿ. ನಾನು 100 ಮೆಟ್ಲು ಕೆಳಗಿಳಿಯೋದ್ರಿಂದ ನಿಮ್ಮ 100 ಕಾಲದ ಬಂದ ಉಳಿಯುತ್ತೆ ಅನ್ಕೊಂಡ್ರೆ ಅದಕ್ಕೆ ನಾನು ಸಾಯೋಕ್ಕೂ ಸಿದ್ಧ. ನೀವು ಒಳ್ಳೆ ಮನ್ಸ್ ಮಾಡಿ ಆ ಮಟ್ಟಕ್ಕೆ ಇಳಿದ್ರೂ ಕೂಡ ಅರ್ಥ ಮಾಡ್ಕೊಳ್ಳೋ ಜ್ಞಾನ ಆ ರುದ್ರಾಣಿಗಿಲ್ಲ. ನಮ್ಮನ್ ಬೇರೆ ಮಾಡಬಾರ್ದು ಅನ್ನೋ ಯೋಚನೆ ಆ ಅಲೇಖ್ಯ ಆಗಿಲ್ಲ. ಅದು ಅಲ್ಲದೆ ನಾನು ಬದುಕಿರ್ಬೇಕಾದ್ರೆ ನನ್ನತ್ತೆ ನನಗೋಸ್ಕರ ಒಬ್ರು ಕಾಲು ಹಿಡ್ಕೊಳ್ಳೋ ಪರಿಸ್ಥಿತಿ ಬರಬಾರ್ದು. ನನ್ನಿಂದಾನೇ ಬಂದ್ರೆ ನಾನು ಬದುಕಿರೋದು ಅನಾವಶ್ಯಕ. ನಿನ್ನನ್ನು ದೂರ ಮಾಡ್ಕೊಳಕ್ಕಾಗಲ್ಲಮ್ಮ. ಜಾತ್ರೆಯಲ್ಲಿ ಅಮ್ಮನವ್ರ ಮುಂದೆ ನಾನು ನಿನಗೆ ಮಾತು ಕೊಟ್ಟಿದ್ದೀನಿ. ನೀವಿಬ್ರು ಬೇರೆ ಆಗ್ದೇನೆ ಇರೋದಕ್ಕೋಸ್ಕರ ನಾನು ಏನಾದರೂ ಮಾಡ್ತೀನಿ ಅಂತ. ಇವಾಗ ಕೂಡ ಹೇಳ್ತಿದ್ದೀನಿ, ನಿಮಗೋಸ್ಕರ ನಾನು ಪ್ರಾಣ ತ್ಯಾಗಕ್ಕಾದ್ರೂ ಸಿದ್ಧ. ಅತ್ತೆ, ನನ್ನ ತ್ಯಾಗನೇ ನಿಮ್ಮ ಪ್ರಾಣಕ್ಕೋಸ್ಕರ. ನೀವೇ ಪ್ರಾಣ ತ್ಯಾಗ ಅಂದಮೇಲೆ ನನ್ನ ಬದುಕಿಗೆ ಅರ್ಥ ಏನಿದೆ? ಅಮ್ಮನವರು ನಮ್ಮ ಕುಟುಂಬದ ಮೇಲೆ ಕರುಣೆ ಹೇಗೆ ತೋರಿಸ್ತಾರೆ? ನನಗೇನಾದ್ರೂ ಪರವಾಗಿಲ್ಲಮ್ಮ. ಅಮ್ಮನವ್ರ ಆಶೀರ್ವಾದ ನಿನ್ ಮೇಲಿದ್ರೆ ಸಾಕು. ನನ್ನ ಪರವಾಗಿ ನೀವಿರ್ತೀರಾ ಅಂತ ಹಳ್ಳಿನಲ್ಲಿ ಹೇಳ್ದಾಗ್ಲೇ ನನಗೆ ತುಂಬಾ ಧೈರ್ಯ ಬಂತು. ನಿಮ್ ಬೆಂಬಲ ಒಂದ್ ಕಡೆ, ಪ್ರಾಮಾಣಿಕತೆ ಹೊಂದಿರೋ ನನ್ನ ಹೋರಾಟ ಒಂದ್ ಕಡೆ ಇದೆ. ಕೊನೆ ನಿಮಿಷದಲ್ಲಾದ್ರೂ ಯಾವುದೋ ಒಂದು ಅದ್ಭುತ ನಡಿಬೋದಲ್ವಾ? ಎಷ್ಟೋ ಕ್ಲಿಷ್ಟವಾದ ಸಮಸ್ಯೆನ ಪರಿಹಾರ ಮಾಡ್ಕೊಂಡಿದ್ಯಾ, ಕುಟುಂಬದ ಕಷ್ಟನ ತೀರ್ಸಿದ್ಯಾ. ಈ ಸಮಸ್ಯೆನ್ ಕೂಡ ತುಂಬಾ ಜಾಣ್ಮೆಯಿಂದ ಪರಿಹಾರ ಮಾಡೋ ಹಾಗೆ ನೋಡು. ನನ್ನ ಪರವಾಗಿ ನಾನ್ ಮಾಡ್ಬೇಕಾಗಿರೋದನ್ನ ನಾನ್ ನೋಡ್ತೀನಿ. ಈ ಪ್ರೀತಿ ಸಾಕು ಅತ್ತೆ. ನಾನ್ ನಂಬಿಕೆಯಿಂದ ಮುಂದೆ ಹೆಜ್ಜೆ ಇಡೋದಕ್ಕೆ. ನನ್ನ ಹೋರಾಟನ ನಾನು ಮಾಡ್ತೀನಿ. ನೋಡೋಣ ಏನ್ ನಡೆಯುತ್ತೋ. ಅವನಿ ಹೇಗೆ ಆಟ ಆಡ್ತಾಳೆ ಅಂತ ನೋಡ್ದೆ ಅಲ್ವಾ? ಇಲ್ಲೇನು, ಜಾತ್ರೆಲಿ ಕೂಡ ನೋಡ್ದೆ. ಅವನೇ ಬುದ್ಧಿವಂತರಿಗಿಂತ ಬುದ್ಧಿವಂತೆ. ಅದಕ್ಕೆ ನೀನ್ ಸ್ವಲ್ಪ ಹುಷಾರಾಗಿರ್ಬೇಕು. ನಾನು ಶ್ರೀಕರ್ನ ಬಿಡಲ್ಲ ಅಂತ ಎಲ್ಲರ ಮುಂದೆ ಇಂಡೈರೆಕ್ಟ್ ಆಗಿ ಹೇಳೋದಕ್ಕೆ ಶ್ರೀಕರ್ನ ತಬ್ಕೊಳ್ತಾ, ಶ್ರೀಕರ್ನ ಹಿಡ್ಕೊಳ್ತಾ ತರ್ತರವಾದ ನಾಟಕ ಮಾಡಿದ್ಲು. ಅದು ಕ್ಲಿಯರ್ ಆಗಿ ಅರ್ಥ ಆಯ್ತು. ಏನೇ ಆದ್ರೂ ನೀವು ಕೊಟ್ಟ ಪ್ಲಾನ್ ಪ್ರಕಾರ ನಾನು ಈ ಮನೆಗೆ ಎಂಟ್ರಿ ಕೊಟ್ಟಿದ್ದು ತುಂಬಾ ಒಳ್ಳೇದಾಯ್ತು. ಬುಜ್ಜಿ, ಏನು ಬೇಬಿ? ಅಲೇಖ್ಯ ನಮ್ಮ ಮನೆಗೆ ಬಂದಿರೋದು ಕೂಡ ನಿಂದ ಸ್ಕೆಚ್ಚಾ? ಹೌದು ಬೇಬಿ. ಈ ಕಾನ್ಸೆಪ್ಟಿಗೂ ನಿಂದೆ ಸ್ಟೋರಿ, ಸ್ಕ್ರೀನ್ ಪ್ಲೇ, ಡೈರೆಕ್ಷನ್ ಅಂತ ನಾನು ನಿಜವಾಗ್ಲೂ ಊಹೆನೇ ಮಾಡಿರಲಿಲ್ಲ. ನಾನು ತುಂಬ ಮೂಡ್ ಔಟ್ ಆಗಿರೋ ಸಮಯದಲ್ಲಿ ನಿಹಾರಿಕಾ ಫೋನ್ ಮಾಡಿ ನನ್ನ ನೋವನ್ನ ಅರ್ಥ ಮಾಡಿಕೊಂಡು ನನಗೆ ಸಲಹೆ ಕೊಟ್ಟಿದ್ದಕ್ಕೆ ಬರೋಕ್ಕಾಗಿತ್ತು. ಇಲ್ಲ ಅಂದಿದ್ರೆ ಈ 15 ದಿನ ಇಲ್ಲಿ ಅವನಿ ಶ್ರೀಕರ್ ರೂಮಲ್ಲಿ ಹೇಗಿರ್ತಾಳೋ ಏನೋ ಅಂತ ಊಹಿಸ್ಕೊಳ್ತಾ ನಿದ್ರೆ ಬರದೆ ಸಾಯ್ತಿದ್ದೆ. ಯು ಡೋಂಟ್ ಫಿಯರ್, ಬುಜ್ಜಿ ಇಸ್ ಹಿಯರ್. ಈ ತರ ಸಲಹೆ ಕೊಡೋದ್ರಲ್ಲಿ ಬುಜ್ಜಿನ್ ಮೀರ್ಸೋರು ಯಾರು ಇಲ್ಲ. ಎನಿವೇಸ್, ಥ್ಯಾಂಕ್ ಯು ಸೋ ಮಚ್ ಅಕ್ಕ. ಥ್ಯಾಂಕ್ಸ್ ಯಾಕೆ ಬಿಡು ಅಲೇಖ್ಯ, ನಾವ್ ಒಂದೇ ಅಲ್ವಾ?